ಇನ್ನು ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಶುರು. ಮಧ್ಯಾಹ್ನ 1:01 ನಂದಿ ಧ್ವಜ ಪೂಜೆ ಆಗತ್ತೆ. ಶುಭ ಧನುರ್ ಲಗ್ನದಲ್ಲಿ ಈ ನಂದಿ ಪೂಜೆಯನ್ನ ನಡೆಸಲಾಗುತ್ತೆ. ಸಂಜೆ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡ್ತಾರೆ ಸಿಎಂ ಸಿದ್ದರಾಮಯ್ಯ. ಸಂಜೆ 4:42ರಿಂದ 5:06 ಮಧ್ಯದಲ್ಲಿ ಸಿಎಂ ಚಾಲನೆಯನ್ನ ಕೊಡ್ತಾರೆ. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯ ಮೂಲಕವಾಗಿ ಚಾಲನೆಯನ್ನ ನೀಡಲಾಗುತ್ತೆ. ಶುಭ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ವಿಶ್ವವಿಖ್ಯಾತ ಜಂಬೂ ಸವಾರಿ ಮಧ್ಯಾಹ್ನ 1:01 ಮೊದಲನೇದಾಗಿ ಆ ಒಂದು ಸಂಪ್ರದಾಯ ಯಾವ ರೀತಿ ಬೆಳ್ಕೊಂಡು ಬಂದಿದೆ ಅಂತಂದ್ರೆ, ಆ ಬಲರಾಮ ದ್ವಾರ ಅಂತ ಇದೆ. ಆ ಬಲರಾಮ ದ್ವಾರದ ಬಳಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಮಾಡಲಾಗುತ್ತೆ. ಮಧ್ಯಾಹ್ನ 1:01 ಧನುರ್ ಲಗ್ನದಲ್ಲಿ ಈ ಒಂದು ಪೂಜೆಯನ್ನ ನೆರವೇರಿಸಲಾಗುತ್ತೆ. ಅಂದ್ರೆ ಈ ಒಂದು ಪ್ರಕ್ರಿಯೆಗೆ ಚಾಲನೆ ಸಿಕ್ಕಂತೆ. ಅದಾದ ನಂತರದಲ್ಲಿ 4:42 ಸಂದರ್ಭದಲ್ಲಿ ಜಂಬೂ ಸವಾರಿ ಆರಂಭವಾಗುತ್ತೆ.
ನೋಡ್ತಾ ಇದೀವಿ, ಗಮನಿಸ್ತಾ ಇದೀವಿ ಅರಮನೆ ಅಂಗಳದಲ್ಲಿ ಏನೆಲ್ಲ ವಿಶೇಷ ಪೂಜೆಗಳು, ಏನೆಲ್ಲ ವಿಶೇಷ ಸಂಪ್ರದಾಯಗಳು ನೆರವೇರ್ತಾ ಇದೆ ಅನ್ನುವಂಥದ್ದು. ಆಯುಧ ಪೂಜೆ ನಂತರದಲ್ಲಿ ಯದುವೀರ್ ಒಡೆಯರ್ ಅವರು ಈಗ ಆ ಜಟ್ಟಿ ಕಾಳಗದ ಸ್ಥಳಕ್ಕೆ ಆಗಮಿಸಿರುವಂತಹ ದೃಶ್ಯಗಳನ್ನು ನಾವು ನೋಡಿದ್ವಿ. ತುಂಬಾ ವಿಶೇಷವಾಗಿ ಅವರು ಆಗಮಿಸಿರುವಂತಹ ದೃಶ್ಯಗಳನ್ನು ನಾವು ಕಣ್ತುಂಬಿಕೊಂಡಿದ್ದೀವಿ. ಈಗಾಗಲೇ ಒಂದೊಂದೇ ಸಂಪ್ರದಾಯಗಳು ಇವತ್ತು ನೆರವೇರಬೇಕಾದಂತಹ ಸಂಪ್ರದಾಯಗಳು ಒಂದೊಂದಾಗಿ ಆಗ್ತಾ ಇರುವಂಥದ್ದು. ಅಂದರೆ ಆ ಕತ್ತಿಯನ್ನ ಹಿಡಿದು ಅವರು ನಡೆದು ಬರ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡಿದ ನಂತರದಲ್ಲಿ ಈ ಜಟ್ಟಿ ಕಾಳಗ ಏನು ಅರಮನೆ ಸವಾರಿ ತೊಟ್ಟಿಲಿನಲ್ಲಿ ನಡೀತಾ ಇದೆ, ಈಗ ಇಲ್ಲಿ ಆಗಮಿಸಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ಮುಖಾಂತರವಾಗಿ ಜಟ್ಟಿ ಕಾಳಗಕ್ಕೆ ವಿದ್ಯುಕ್ತ ಚಾಲನೆ ನೀಡುವಂತಹ ಸಂದರ್ಭ ಇದು. ಒಂದು ಭಾಗದಲ್ಲಿ ಯದುವೀರ್ ಒಡೆಯರ್ ಅವರು ಈ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ನಾವು ಗಮನಿಸ್ತಾ ಇದ್ವಿ ಮಹಾರಾಣಿ ಹಾಗೆ ರಾಜಮಾತೆ ಮತ್ತು ಯುವರಾಜರು ಕೂಡ ಈ ಎಲ್ಲ ಸಂಪ್ರದಾಯಗಳನ್ನು ಕಣ್ತುಂಬಿಕೊಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಈ ಒಂದು ವಿಶೇಷವಾದ ಸಂಪ್ರದಾಯ ಅಥವಾ ಪೂಜೆ ಏನು ನೆರವೇರ್ತಾ ಇದೆ ಇವತ್ತು ಮೈಸೂರಿನಲ್ಲಿ ನಡೀತಾ ಇರುವಂತಹ ದಸರಾವನ್ನು ಕೋಟ್ಯಾನುಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಮೈಸೂರಿನಲ್ಲೇ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬೀಡು ಬಿಟ್ಟಿದ್ದಾರೆ. ಅದನ್ನು ನೇರವಾಗಿ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ನೆರೆದಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನೂ ಎಷ್ಟೋ ಭಾಗದಲ್ಲಿ ಜನ ಟಿವಿ ಮುಖಾಂತರವಾಗಿ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಹಬ್ಬ ತುಂಬ ವಿಶೇಷವಾಗಿ ದಸರಾವನ್ನು ಮೈಸೂರಿನಲ್ಲಿ ಆಚರಣೆ ಮಾಡೋದು. ಅಂದರೆ ಬೇರೆ ಬೇರೆ ಭಾಗದಲ್ಲೂ ಕೂಡ ದಸರಾ ಆಚರಣೆ ಆದರೂ ಕೂಡ ಈ ಮೈಸೂರಿನಲ್ಲಿ ನಡೀತಾ ಇರುವಂತಹ, ಅದರಲ್ಲೂ ನಮ್ಮ ರಾಜ್ಯದ ಈ ಮೈಸೂರು ಭಾಗದಲ್ಲಿ ನಡೀತಾ ಇರುವಂತಹ ದಸರಾ ತುಂಬ ವಿಶೇಷ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದರೆ ರಾಜಮನೆತನದಿಂದಲೂ ಕೂಡ ಯಾವೆಲ್ಲ ಸಂಪ್ರದಾಯಗಳನ್ನು ಪಾಲಿಸ್ಕೊಂಡು ಬಂದಿದ್ರು ಅದನ್ನು ಇಲ್ಲಿಯವರೆಗೂ ಕೂಡ ಕಾಪಾಡ್ಕೊಂಡು ಬಂದು ಅದನ್ನು ನೆರವೇರಿಸುವಂತಹ ಪ್ರಕ್ರಿಯೆ ಸತತ 10 ದಿನಗಳ ಕಾಲ ನಡೆಯುವಂತಹ ಪ್ರಕ್ರಿಯೆ. ಯದುವೀರ್ ಒಡೆಯರ್ ಅವರು ಈಗ ಪೂಜೆ ಸಂಪ್ರದಾಯಗಳನ್ನು ಮುಗಿಸಿ ವಾಪಸ್ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಈ ಆಯುಧ ಪೂಜೆ ಆಯಿತು, ಈ ಜಟ್ಟಿ ಕಾಳಗಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ್ದಾಯಿತು. ಇದಾದ ನಂತರದಲ್ಲಿ ಈಗ ಬನ್ನಿ ಮರಕ್ಕೆ ಪೂಜೆಯನ್ನು ನೆರವೇರಿಸ್ತಾರೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಈ ಬನ್ನಿ ಮರದ ಪೂಜೆಯನ್ನು ನೆರವೇರಿಸೋದು ಕೂಡ ತುಂಬಾ ವಿಶೇಷವಾದ ಸಂಪ್ರದಾಯ.